17-20 ಗುಂಟೆ ಜಾಗಕ್ಕೆಲ್ಲ ಗಲಾಟೆ ನಡೀತಿತ್ತು. ಇಡೀ 700 ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಬಿಟ್ಟು ಹೊರಟೋಯ್ತು. ಹಾಕ್ಬೇಕಂಡ್ರಿ 250 ರೂಪಾಯಿ ಅಂದ್ರೆ ಹೇಳಿದ್ರು ಕೇಳಿಲ್ಲ. ನಂದೇ ಆಗ್ಬೇಕು ಜಾಸ್ತಿ ಓದ್ಬಿಟ್ಟವ್ರು ಅವರು. ಸಂಘಕ್ಕೋಸ್ಕರ ಜೀವತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ವಿ. ನಾಗಮಂಗಲದಲ್ಲಿ ಇವತ್ತು 98ರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸೇರಿಲ್ಲ ಕಾಣೋ ಅಂತ ಆಚೆ ಕಳಿಸಿದ್ರು. ಏನಿದ್ರು ಜನಗಳಿಂದ ಆಯ್ಕೆ ಮಾಡ್ಕೊಂಡೇ ಬರಬೇಕು. ಸುಮಾರು 40 ವರ್ಷಗಳಿಂದ ಈ ಸಂಘದಲ್ಲಿ ಕುರುಬರ ಹಾಸ್ಟೆಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದು ಮೊದಲು ಹಾಸ್ಟ್ಲು ಅಂತ ಇತ್ತು, ಸಂಘದ ಬಿಲ್ಡಿಂಗ್ ಇತ್ತಿಲ್ಲ. ಚನ್ನಮಾಧವಯ್ಯನವ್ರ ಜೊತೆ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿ ಅವ್ರ ಕಾಲದಿಂದಲೂ ಪೂರ್ತಿ ಅಲ್ಲಿ 17-20 ಗುಂಟೆ ಜಾಗಕ್ಕೆಲ್ಲ ಗಲಾಟೆ ನಡೀತಿತ್ತು. ಆಗ ಸುಮ್ಮನೆ ಚನ್ನಮಾಧವಯ್ಯನವ್ರೊಂದು ಕರೆ ಕೊಡೋ ಹೊತ್ತಿಗೆ ಇಡೀ 700 ಬಂದು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಬಿಟ್ಟು ಹೊರಟೋಯ್ತು. ಇವತ್ತು 700 ಮೀಟಿಂಗ್ ಬಂದರೆ ನೀನು ಸೇರಿಲ್ಲ ಕಾಣೋ ಅಂತ ಆಚೆ ಕಳಿಸಿದ್ರು. ಇದೆಂಥ ವಿಚಾರ ಅಲ್ಲ. ಡೈರೆಕ್ಟ್ ಅಲ್ಲದೆ ಇರೋರನ್ನ ಕೇಳಿ, ಡೈರೆಕ್ಟ್ ಅಲ್ಲದೆ ಇರೋರನ್ನ ಈ ಡೈರೆಕ್ಟ್ ಅಲ್ಲದೆ ಇರೋರನ್ನ ಜೊತೆಲಿ ಅವ್ರ ಅಪ್ಪ ಅಮ್ಮನ ಕುಂಡಿಸ್ಕೊಂಬಂದು ಮಕ್ಕಳುಗಳನ್ನ ನಿಮ್ಮಪ್ಪ ಹೋಗ್ಲಿ ಕಣಪ್ಪ, ನಿಮ್ಮಮ್ಮ ನೀನಿಲ್ಲೇ ಇರಯ್ಯ ಅಂತ ಹೊರಗಡೆ ನಿಲ್ಲಿಸಿ ನಾಗಮಂಗಲದಿಂದಲೂ ಸುಮಾರು ಜನ ಬಂದಿದ್ದರು. ಆ ಮುದುಕರುಗಳನ್ನೆಲ್ಲ ಕರ್ಕೊಂಡು ಆ ಮುದುಕರುಗಳನ್ನೂ ಸಹ ಒಳಕ್ಕೆ ನೀನು ಸೇರ್ದಾರ ಒಳಗೆ ಹೋಗಿ ಇಲ್ಲೇ ಹೊರಗಡೆಲೇ ಸೇಲ್ ಹಾಕ್ಸ್ಕೊಳ್ಳೋಂಥ ಬಯಲನ್ನು ನಾನು ಸಹ ಸಂಸ್ಥಾಪಕ ಅಧ್ಯಕ್ಷ ಆಗಿ 98ರಲ್ಲಿ ಬಿಲ್ಡಿಂಗ್ ಕಟ್ಸಿದ್ದೀವಿ. ಶಿವರಾಮೇಗೌಡರ ಕಾಲದಲ್ಲೇ MLA ಆಗಿ ಜಾಗ ಮಾಡಿ, ಅರ್ಧ ಎಕರೆ ಜಾಗ ಮಾಡಿ ಸಿದ್ದರಾಮಯ್ಯನವ್ರು ಕರ್ಕೊಂಬಂದು ಉದ್ಘಾಟನೆ ಮಾಡಿಸಿ ಸಂಘ ಸ್ಥಾಪನೆ ಮಾಡಿ ನಾಗಮಂಗಲದಲ್ಲೂ ಸಹ ಅರ್ಧ ಪಿಲ್ಲರ್ ಆಗಿ ಕುರುಬರ ಸಂಘದ ಕಟ್ಟಡ ನಡೀತೈತೆ. ಈಗಲೂ ಸಹ ನಾವು 98ರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀನಿ. ನಾನು ಕುರುಬರ ಸಂಘದ ಅಧ್ಯಕ್ಷ ಆಗಿ 98ರಲ್ಲೇ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಬರೋಂಗೆ ಮಾಡ್ಕೊಂಡು ಕುರುಬರ ಸಂಘ ನಡೀತಾ ಇದೆ ನಾಗಮಂಗಲದಲ್ಲಿ. ಆ ಜಾಗನ ಸಿದ್ದರಾಮಯ್ಯನವ್ರು ಕರ್ಕೊಂಬಂದು 2013ರಲ್ಲಿ ಉದ್ಘಾಟನೆ ಮಾಡಿತ್ತು. 50 ಲಕ್ಷ ದುಡ್ಡು ಕೊಟ್ಟರು, ಪಿಲ್ಲರ್ ಹಾಕ್ಸಿದ್ದೀವಿ. ಅದಾದಮೇಲೆ ತಿರ್ಗಾ ನಮಗೆ ಯಾರು ಗ್ರಾಂಟ್ ಕೊಡೋವಂಥ ರಾಜಕಾರಣಿಗಳು ಹತ್ರಕ್ಕೆ ಬರಲಿಲ್ಲ. ನಾವು ಕಾರಣಾಂತರಗಳಿಂದ ಅಲ್ಲಿ ವ್ಯತ್ಯಾಸಗಳಾಗಿ ಹಿಂಗೆ ತಿರುಗಾಡ್ಕೊಂಡು ನಾವು ಸಹ ಈ ಜಿಲ್ಲಾ ಕುರುಬರ ಸಂಘದಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮ 2005ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮನ್ನೆಲ್ಲ ಕರೆಸಿ ಯುನಾನಿಮಸ್ ಆಗಿ ಒಂದು ಬಾಡಿ ಮಾಡಿಕೊಡ್ತೀನಿ, ನೀವು ಇಲ್ಲಿ ಒಳ್ಳೆ ಬಿಲ್ಡಿಂಗ್ ಮಾಡ್ಬೇಕಂಡ್ರೆ ಅಂದ್ಬಿಟ್ಟು ಚನ್ನಮಾಧವಯ್ಯನವರು ಕಾಲವಾದ ನಂತರ ಅಣ್ಣಯ್ಯನವ್ರು ಇದ್ದರು. ಅಣ್ಣಯ್ಯನವ್ರು ಕಾಲವಾದ ನಂತರ ಒಬ್ಬರು ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ ನಾಗರಾಜು ಅವ್ರನ್ನ ಅಧ್ಯಕ್ಷರು ಮಾಡಿ, ದೊಡ್ಡಣ್ಣವ್ರನ್ನ ಕಾರ್ಯದರ್ಶಿ ಮಾಡಿ, ನಮ್ಮನ್ನೆಲ್ಲ ನನ್ನ ಕಾರ್ಯಾಧ್ಯಕ್ಷರು ಮಾಡಿ ನಾವೆಲ್ಲ ಸೇರಿ ಆ ಕನಕ ಸಮುದಾಯ ಭವನನ ಕಟ್ಟಿಸಿ ಫಿನಿಷ್ ಮಾಡಾದ್ಮೇಲೆ ಹೇಳಿದರು ಸಿದ್ದರಾಮಯ್ಯನವರು, ಇಲ್ಲಿಗೆ ಯುನಾನಿಮಸ್ ಬಾಡಿ ಬ್ಯಾಡಿ, ಏನಿದ್ರು ಜನಗಳಿಂದ ಆಯ್ಕೆ ಮಾಡ್ಕೊಂಡೇ ಬರಬೇಕು, ಜನಗಳಿಂದಲೇ ಆಯ್ಕೆ ಮಾಡಿ ಬರಬೇಕು ಅಂದ್ಬಿಟ್ಟು ಚುನಾವಣೆ ನಡೆಸಬೇಕಾದ್ರೆ ಸಿದ್ದರಾಮಯ್ಯನವರ ಆದೇಶದ ಮೇಲೆ ನಡೆಸಿದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ಮೂಲ ಎಲ್ಲರೂ ಹೇಳಿ ಮಾಡಿ ಎಲೆಕ್ಷನ್ ಅನೌನ್ಸ್ ಮಾಡಿಸಿದ್ರು. ಎಲೆಕ್ಷನ್ ಮಾಡಿದ್ದೀವಿ. ಎಲೆಕ್ಷನ್ನಲ್ಲಿ ಅನೌನ್ಸ್ ಮಾಡಾದಾಗ ನಮ್ಮ ತಾಲೂಕಿನಲ್ಲಿ ಯುನಾನಿಮಸ್ ಮಾಡಬೇಕು ಅಂತ ಬಂದರು. ನಾವು ನಮ್ಮ ಹುಡುಗರುಗಳನ್ನೇ 3 ಜನ ಯುನಾನಿಮಸ್ ಆಗಿ ಕಳಿಸಿ ಎಲ್ಲರೂ ಮಾಡಿದ್ದೀವಿ. ಚುನಾವಣೆ ಘೋಷಣೆ ಆದಮೇಲೂ ಸಹ ಎಲ್ಲೂ ಎಲೆಕ್ಷನ್ ಆಗಲಿಲ್ಲ. ಎಲ್ಲ ನಾವೇ ಕೂತ್ಕೊಂಡು ತಾಲೂಕು ಸಂಘದವರೇ ಕೂತ್ಕೊಂಡು ಇವರೆಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದೀವಿ. ವಿನಃ ಯಾರೂ ಎಲೆಕ್ಷನ್ನಲ್ಲಿ ಗೆದ್ದು ಬಂದಿಲ್ಲ. ನಾಗಮಂಗಲರಾಗಿರ್ಬೋದು, ಮಳವಳ್ಳರಾಗಿರ್ಬೋದು, ಮದ್ದೂರರಾಗಿರ್ಬೋದು ಎಲ್ಲ ಯುನಾನಿಮಸ್ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆಗೆ ಮಾಡಬೇಕು ಅಂತ ಆದಾಗ ನಾವೇನು ಮಾಡಿದ್ವು, ಸುರೇಶ್ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂದರು. ಇಲ್ಲ ಸರ್, ಅಣ್ಣಯ್ಯ ಅಂದ್ಬಿಟ್ಟು ಒಬ್ಬರು ಇಲ್ಲಿಂದ ಛತ್ರಕ್ಕೆ ನೀರು ಹಾಕ್ಬಿಟ್ಟು ಹೋಗಿ ರೋಡಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರು, ಅವ್ರ ಮಗನ್ನೇ ಮಾಡಬೇಕು ಸರ್ ಅಂತ ನಾವು ಕೇಳಿದ್ವಿ. ಯಾಕೆಂದರೆ ಒಬ್ಬ ಅಧ್ಯಕ್ಷನ ಮಗ ಪಾಂಡವಪುರದ ಅಣ್ಣಯ್ಯ ಇದು ಕುರುಬರ ಸಂಘದ ಕಟ್ಟಡಕ್ಕೆ ಸಂಸ್ಥಾಪಕ ಆಗಿದ್ದರು, ಅವರು ಮಾಡಿದರು, ಅವ್ರು ತೀವ್ರಾಗಿದ್ದರು, ಅವ್ರನ್ನೇ ಮಾಡಬೇಕು ಅಂತ ನಾವು ಕೇಳಿದಾಗ ಇಲ್ಲ ಕಣಯ್ಯ, ನಾನು ಹೇಳ್ಬಿಟ್ಟಿದ್ದೀನಿ ಮಳವಳ್ಳಿ ಸುರೇಶ್ ಅವ್ರಿಗೆ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ ಮೇಲೆ ಇವರು 2.5 ವರ್ಷ ಆದರೂ ರಾಜೀನಾಮೆನೇ ಕೊಡಲಿಲ್ಲ. ಎಲ್ಲ ಇದು ಅವ್ರ ಸದಸ್ಯರುಗಳೆಲ್ಲ ವಿಶ್ವಾಸ ಇಲ್ದಂಗೆ ಕಾರ್ಯ ಮಾಡುವಂಥದ್ದು ಎಷ್ಟು ಸರಿ. ನಾವು ಚುನಾವಣೆಗೆ ಅಂತ ಘೋಷಣೆ ಮಾಡಿದ್ದೀವಿ. ಚುನಾವಣೆ ಆಗಬೇಕು. ಸರ್ವ ಸದಸ್ಯರ ಸಭೆಯಲ್ಲಿ ನಾವು 40 ವರ್ಷದಿಂದ ಸಹ ಕುರುಬರ ಸಂಘಕ್ಕೋಸ್ಕರವಾಗಿ ಗೆದ್ದಿದ್ದೀವಿ. ನಮಗೂ ಅಲ್ಲಿ 70 ವರ್ಷ 65 ವರ್ಷ. ನಾವೇನು ಅಂದರೆ ಇತಿಹಾಸದಲ್ಲಿ ನೋಡಿಲ್ಲ. ನಾವು ಕುರುಬರ ಸಂಘದಲ್ಲಿ ಡೋರ್ ಹಿಡ್ಕೊಂಡು ಒಂದು ಡೋರಲ್ಲಿ ಒಬ್ಬನ ಹಿಡ್ಕೊಳ್ಳೋದು, ಅವರ ಕರ್ಕೊಂಬಂದಿರ್ತಾನಲ್ಲ ಅವ್ರ ಮಗನ ಅಳಿಗೆ ಬಿಡೋದು, ಅವ್ರ ಅಪ್ಪನ್ನ ಮಗನ ಈಚೆಗೆ ಕಳಿಸೋದು. ಇದು ಯಾವ ಧರ್ಮ? ಅವತ್ತು ಎಲ್ಲಿದ್ರಿ ಇವರೆಲ್ಲವ? ಈ ಸಂಘದ ಗಲಾಟೆ ಆಗಿ ಇಡೀ ಜನ ಎಲ್ಲ ಸುತ್ತಕೊಂಡು ಕಾಂಪೌಂಡ್ ಹಾಕುವಾಗ 700 ಬಂದು ಎಲ್ಲ ತಾಲೂಕಿನವರು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮ ಮಾಡಿದಾಗ ಇವರು ಯಾವತ್ತಾರ ಒಂದಿನ ಹೇಳ್ತಾರೆ ನಾವು ಹಾಸ್ಟೆಲ್ ಓದಿದ್ದು ಅಂತ. ನಮ್ಮ ತಾಲೂಕು ಸುರೇಶ್ ಗೌಡ್ನು ML ಆಗಿರೋನು ಇಲ್ಲೇ ಈ ಹಾಸ್ಟೆಲಲ್ಲೇ ಓದಿರೋದು. ಅವ್ರು ಓದಿದವ್ರು ಅಷ್ಟೇ ಉಪಯೋಗ ಮಾಡ್ಕೊಂಡವ್ರೆ. ನಾವೇನೂ ಇಲ್ಲ. ನಮ್ಮ ಮಕ್ಕಳುಗಳನ್ನೂ ಸಹ ಓದಿಸ್ಕೊಂಡು ನಾವು ಸಂಘಕ್ಕೋಸ್ಕರ ಜೀವತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ವಿ ನಾಗಮಂಗಲದಲ್ಲಿ. ಇವತ್ತೂ ನಮ್ಮ ಸಂಘ ಬಂದು ಅಲ್ಲೇ 1.5 ವರ್ಷ ಆಯಿತು ಸರ್, ನಮ್ಮ ಹೆಸ್ರಿಗೆ ಅಗ್ರಿಮೆಂಟ್ ಹಾಕ್ಕೊಟ್ಬಿಡಿ. ನಾವೆಲ್ಲ ಏನು ಮಾಡ್ದೋ, ಒಂದು ಬಾಡಿ ಮಾಡಿಕೊಂಡು ನಮ್ಮ ಕೇಂದ್ರ ಬಿಂದು ರಾಮಚಂದ್ರಪ್ಪ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಅವರ ಅಹಿಂದ ಅಧ್ಯಕ್ಷರು ಅವ್ರ ಸಮಕ್ಷಮದಲ್ಲಿ ಕುಂಡಿಸ್ಕೊಂಡು ಎಲ್ಲ ಪದಾಧಿಕಾರಿಗಳನ್ನೂ ಕರೆಸಿ ಮಾತಾಡಿ ಎಲ್ಲರೂ ನಾಗರಾಜ್ ಅವ್ರ ಅಧ್ಯಕ್ಷರು ಮಾಡಿ ನಮ್ಮನ್ನು ಕಾರ್ಯಾಧ್ಯಕ್ಷರು ಮಾಡಿ ಎಲ್ಲ ಮಾಡಿ ಅವ್ರ ಅಧ್ಯಕ್ಷತೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಓಪನ್ ಆದಮೇಲೆ ಇವರು ಸಂಘದ ಬಯಲ ಪ್ರಕಾರ ಚುನಾವಣೆಗೆ
ನಾಗರಾಜ್ ಅವರು, ದೊಡ್ಡಯ್ಯನವರು, ನಾವೆಲ್ಲ ಸೇರಿ, ನಾನು ಕಾರ್ಯಾಧ್ಯಕ್ಷ ಮಂಜೇಗೌಡ, ಚುನಾವಣೆ ಮಾಡಿಸಿದ್ದೀವಿ. ಚುನಾವಣೆ ಮಾಡಲಿ, ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಆಮೇಲೆ ನಾವೇನು ಮಾಡಿದೋ, ಲಾಸ್ಟ್ ಟೈಮ್ ಜನರಲ್ ಬಾಡಿ ಆದಾಗ ಇವರೆಲ್ಲ ಹೇಳಿದರು ಶೇರ್ ಮಾಡಿಸ್ಬಿಡಿ. 100 ರೂಪಾಯಿ ಶೇರ್ ಇತ್ತು, 250 ರೂಪಾಯಿ ಮಾಡಿಸಿದ್ರು. ಆಯಿತು, 250 ಮಾಡಿಸಿದ್ರು. ಇವರೇನು ಮಾಡಿದ್ರು, ಇಲ್ಲ 250 ಆಗಲ್ಲ, 500 ರೂಪಾಯಿ ಮಾಡಿಬಿಡ್ಬೇಕು ಅಂದರು. ರಾಜ್ಯ ಕುರುಬರ ಸಂಘದಲ್ಲೇ ನಮ್ಮ ಕುರುಬರು 250 ರೂಪಾಯಿ ಕೊಟ್ಟು ಶೇರ್ ಹಾಕ್ಸ್ಕೊಳ್ಳೋಕ್ಕೆ, ಇಲ್ಲಿಂದ ಹೋಗೋಕ್ಕೆ 500 ರೂಪಾಯಿ ಬೇಕು ಬಸ್ ಚಾರ್ಜು. 250 ರೂಪಾಯಿ ಶೇರ್ ಕಟ್ಟಿ ಬರೋಕ್ಕೆ 750 ರೂಪಾಯಿ ಆಯ್ತದೆ. ಸಾಕು ಕಂಡ್ರಿ 250 ರೂಪಾಯಿ ಅಂದರು, ಹೇಳಿದ್ರು ಕೇಳಲಿಲ್ಲ. ಎಲ್ಲ ಏನೋ ಈ ಸರ್ವಶ್ರೇಷ್ಠ ಇದ್ರ ಥರ ನಂದೇ ಆಗಬೇಕು ಜಾಸ್ತಿ ಓದ್ಬಿಟ್ಟವ್ರು ಅವರು. ನಾವೆಲ್ಲ ಇದು ಮಾಡ್ಕೊಂಡು 500 ರೂಪಾಯಿ ಶೇರ್ ಮಾಡಿದ್ರು. 500 ರೂಪಾಯಿ ಶೇರ್ ಆದಮೇಲೆ ಕೊಟ್ಟರೆ ನಮ್ಮ ಪುಸ್ತಕ ಒಂದು 20 ಪುಸ್ತಕ ಕೊಡಪ್ಪ ನಾವು ಮಾಡ್ತೀವಿ ಅಂತ ಕೇಳಿದ್ರು ನಾವು.